ವೆಲ್ಕಮ್ ಬ್ಯಾಕ್. ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಯಾವುದೇ ಯೋಜನೆ ಮೀಸಲಾತಿ ಪಡಿಬೇಕು ಅಂದ್ರೆ ಮಕ್ಕಳನ್ನ ಶಾಲೆಗೆ ಸೇರಿಸೋಕೆ ಜಾತಿ ಪ್ರಮಾಣ ಪತ್ರ ಬೇಕೇ ಬೇಕು. ಆದರೆ ಆ ಒಂದು ಗ್ರಾಮದಲ್ಲಿ ದಲಿತರಿಗೆ ಜಾತಿ ಪ್ರಮಾಣ ಪತ್ರವನ್ನೇ ಕೊಡ್ತಾ ಇಲ್ಲ ಅನ್ನೋ ಆರೋಪ ಇದೆ. ಅಧಿಕಾರಿಗಳ ಹಾರಿಕೆ ಉತ್ತರಕ್ಕೆ ಬೇಸತ್ತ ಜನ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಜಾತಿ ಪ್ರಮಾಣ ಪತ್ರ ಸಿಗದೆ ಜನರ ಸಂಕಷ್ಟ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ದಲಿತರ ಪ್ರತಿಭಟನೆ. ಸರ್ಕಾರದ ಯಾವುದೇ ಯೋಜನೆ ಮೀಸಲಾತಿ ಪಡೆಯಬೇಕೆಂದರೆ ಜಾತಿ ಪ್ರಮಾಣ ಪತ್ರ ಬೇಕೇ ಬೇಕು. ಅಷ್ಟೇ ಅಲ್ಲ, ಮಕ್ಕಳನ್ನ ಶಾಲೆಗೆ ಸೇರಿಸಬೇಕು ಅಂದ್ರೂ ಜಾತಿ ಪ್ರಮಾಣ ಕಡ್ಡಾಯ. ಹೇಗಿರುವಾಗ ಧಾರವಾಡ ತಾಲೂಕಿನ ಮುಗದ ಗ್ರಾಮದ ದಲಿತ ಜನಾಂಗದವರಿಗೆ ಜಾತಿ ಪ್ರಮಾಣವೇ ನೀಡ್ತಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಇಲ್ಲಿ ನೋಡಿ, ಬಿಸಿಲನ್ನದೇ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಿರೋ ಇವರೆಲ್ಲರೂ ಕೂಡ ಮುಗದ ಗ್ರಾಮದ ಹಿಂದೂ ಭೋವಿ ಸಮಾಜಕ್ಕೆ ಸೇರಿದವರು. ಇವರೆಲ್ಲ ಹಲವು ವರ್ಷಗಳಿಂದ ಇದೇ ಗ್ರಾಮದಲ್ಲಿ ವಾಸವಿದ್ರೂ ಜಾತಿ ಪ್ರಮಾಣ ಪತ್ರ ನೀಡಿಲ್ಲ ಅಂತ ಬೀದಿಗಿಳಿದಿದ್ದಾರೆ. ಭೋವಿ ಸಮಾಜದವರು ಜಾತಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ರೆ ಗ್ರಾಮ ಲೆಕ್ಕಾಧಿಕಾರಿ ಲಕ್ಷ್ಮಣ್ ಪತ್ತಾರ್ ಜಾತಿ ಪ್ರಮಾಣ ಪತ್ರವನ್ನೇ ನೀಡುತ್ತಿಲ್ಲ. ಈ ಬಗ್ಗೆ ಕೇಳಿದ್ರೆ ಗ್ರಾಮದ ಸಿದ್ದರಾಮೇಶ್ವರ ವಡ್ಡರ ಕ್ಷೇಮಾಭಿವೃದ್ಧಿ ಸಂಘ ತಮಗೆ ಪತ್ರವನ್ನ ಬರೆದು ಅದರಲ್ಲಿ ಇವರಿಗೆ ಎಸ್ಸಿ ಪ್ರಮಾಣ ಪತ್ರ ನೀಡಬೇಡಿ ಅಂತ ಹೇಳಿದೆ. ಹೀಗಾಗಿ ನಾನು ನೀಡ್ತಿಲ್ಲ ಅಂತ ಹಿಂಬರಹ ನೀಡಿದ್ದಾರೆ. ಆದರೆ 1950ರಲ್ಲೇ ಭೋವಿ ಸಮಾಜವನ್ನ ಪರಿಶಿಷ್ಟ ಜಾತಿಗೆ ಸೇರಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ಕಂದಾಯ ಅಧಿಕಾರಿಗಳು ಜಾತಿ ಪ್ರಮಾಣ ಪತ್ರ ನೀಡೋಕೆ ಕಾರಣ ಕೇಳ್ತಿದ್ದಾರೆ ಅಂತ ಗ್ರಾಮಸ್ಥರು ಕಿಡಿಕಾರಿದ್ರು. ಗ್ರಾಮ ಲೆಕ್ಕಾಧಿಕಾರಿಯಾದಂಥ ಲಕ್ಷ್ಮಣ್ ಪತ್ತಾರ ಆಗಲಿ, ಕಂದಾಯ ನಿರೀಕ್ಷಕರಾಗಲಿ, ಇವರು ನಮ್ಮ ಭೋವಿ ಜನಾಂಗದ ಯಾರು ಫಲಾನುಭವಿಗಳಾದಾರ ಜಾತಿ ಪ್ರಮಾಣ ಪತ್ರ ಹಾಕ್ಯಾರ ಅರ್ಜಿ ಆಗಂಗಿಲ್ಲ ಅಂಥೇಳಿ ಹೇಳಿದ ನಂತರ ನಮ್ಮ ಜಾತಿ ಪ್ರಮಾಣ ಪತ್ರ ರಿಜೆಕ್ಟ್ ಮಾಡ್ಯಾರ. ನಮ್ಮ ಭೋವಿ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿರುವಂಥ ಕಂದಾಯ ನಿರೀಕ್ಷಕರು ಆ ಗ್ರಾಮ ಲೆಕ್ಕಾಧಿಕಾರಿಗಳನ್ನ ಅಮಾನತುಗೊಳಿಸಿ ಭೋವಿ ಸಮಾಜಕ್ಕೆ ಜಾತಿ ಪ್ರಮಾಣ ಕೊಡಿಸ್ಬೇಕಂತ ಹೇಳಿ ನಾವು ಜಿಲ್ಲಾರಿಗೆ ಮನವಿ ಮಾಡುತ್ತೇವೆ. ಇನ್ನು ಈ ಮೊದಲು ಗ್ರಾಮದಲ್ಲಿ ಕೆಲವರು ಎಸ್ಸಿ ಪ್ರಮಾಣ ಪತ್ರ ನೀಡುವಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದ್ರೆ ಇವರು ಎಸ್ಸಿ ವರ್ಗಕ್ಕೆ ಬರಲ್ಲ ಅಂತ ಗ್ರಾಮದ ವಡ್ಡರ್ ಸಮಾಜದ ಕೆಲವರು ವಿರೋಧಿಸಿದ್ರು. ಈ ವೇಳೆ ಪ್ರಕರಣ ಜಿಲ್ಲಾ ದಂಡಾಧಿಕಾರಿಗಳ ನ್ಯಾಯಾಲಯಕ್ಕೆ ಬಂದಿತ್ತು. ಆಗ ಜಿಲ್ಲಾಧಿಕಾರಿ ವಿಚಾರಣೆ ನಡೆಸಿ ಎಸ್ಸಿ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಆದೇಶಿಸಿದ್ರು. ಆದರೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಹೀಗಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆಗಳಡಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು, ನಿಯಮಾವಳಿಗಳನ್ನು ಸರಳೀಕರಿಸಿ ಸಮಸ್ಯೆ ಬಗೆಹರಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ನಾವು ಅರ್ಜಿ ಹಾಕಿದ್ವಿ, ಕಾಸ್ಟ್ ಸರ್ಟಿಫಿಕೇಟ್ ಕೊಡ್ರಿ ಅಂತ ಹೇಳಿ. ಅವರು ನಿಮಗೆ ಬರಲ್ಪ, ಕೊಡಕ್ಕೆ ಬರೋದಿಲ್ಲ, ನಿಮ್ದು ಕೋರ್ಟ್ನಾಗ ಐತೆ ಅಂತ ಒಂದು 2 ತಿಂಗಳಿಂದ ವಾಪಸ್ ಕಳಿಸಿದ್ರು. ಬಿಟ್ಟಿವಿ ನಾವು ಕೋರ್ಟ್ ಒಳಗೆ ಕ್ಲಿಯರ್ ಮಾಡಿದ್ವಿ. ಡಿ ಸಿ ಇದ್ರ ಒಳಗೆ ಕ್ಲಿಯರ್ ಆಯ್ತು. ಕ್ಲಿಯರ್ ಆದ್ಬಿಟ್ಲೆ ನಮ್ದು ಕ್ಲಿಯರ್ ಆಗೈತ್ರಿಪ್ಪ, ಈಗಾರ ಕೋರ್ಟ್ ನಮಗಂತ ಹೋದಿವಿ. ಹೋಗಿ ಅರ್ಜಿ ಹಾಕಂದ್ರೆ ಹಾಕಿದ್ವಿ. ಅರ್ಜಿ ಒಳಗೆ ಸಿದ್ದರಾಮೇಶ್ವರ ಸಮಾಜದವ್ರು ಕೊಡಬೇಡ ಅಂತ ಬರ್ದಾರ ಅಂಥೇಳಿ 2 ತಿಂಗಳು ಓಡಾಡಿಸಿದಾರೆ ನಮಗೆ. ಒಟ್ನಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ ಉತ್ತರದಿಂದ ಜನರು ಜಾತಿ ಪ್ರಮಾಣ ಪತ್ರ ಸಿಗದೆ ಪರದಾಡ್ತಿದ್ದಾರೆ. ಏನಾದರೂ ಧಾರವಾಡ ಉಪವಿಭಾಗಾಧಿಕಾರಿಗಳು ಜಾತಿ ಪ್ರಮಾಣ ಪತ್ರದ ಸಮಸ್ಯೆಗೆ ಇತಿಶ್ರೀ ಹಾಡಬೇಕಿದೆ. ಮಂಜುನಾಥ ಯಡಹಳ್ಳಿ, ನ್ಯೂಸ್ 18 ಧಾರವಾಡ.